ಸಿದ್ದರಾಮಯ್ಯನವರು ಏನು ಟೀಕೆ ಮಾಡಿದ್ರು 40% ಮಾಡಿದರು, ಹಾಗೆ ಮಾಡಿದ್ರು, ಆರಿಸಿ ಬಂದರು. ಈಗೇನು ಮಾಡ್ಲಿಕ್ಕೆ ಎತ್ತಿದ್ದಾರೆ? ಯಾವ ಪಕ್ಷದ್ರು ಅಷ್ಟೇ ಇವತ್ತಿನ ಭ್ರಷ್ಟಾಚಾರ ಹೋಗ್ಯದನ ಕರ್ನಾಟಕದಿಂದ. ಸ್ವತಃ ಅವ್ರ ಪಕ್ಷದವ್ರು ಇವತ್ತು ಮಾತಾಡ್ತಾ ಇದ್ದಾರೆ. ಅವ್ರ ಪಾಟೀಲರು, ಬೇರೆ ಪಾಟೀಲರು, ಅವರು ಏನು ನಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರು ಎಲ್ಲರಿಗೆ ನಾವು ಹೇಳಿದ್ರೆ ಒಂದು ಮನೀಷ್ ಹೋಗೋದಿಲ್ಲ ಅಂತೇಳಿ. ಆದರೂ ಡಿ ಕೆ ಶಿವಕುಮಾರ್ ಅಂಥವ್ರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯನಂಥವ್ರಾಗಿರ್ಬೋದು, ಅದನ್ನು ಮುಚ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಹಾಗೆ ವಿಜೇಂದ್ರ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಮೇಲೆ. ಮಾಡ್ರಿ ಆರೋಪ, ಮೊದಲೇ ಆರೋಪ ಮಾಡ್ತಾರೆ. ಬಂದರೆ ಬೆಲೆ ಏರಿಕೆಗೆ ಸಂಕಟ. ಅಲ್ಲೇ ಮಾರ್ಯಾರ ಮೋದಿಯವರು ಎಷ್ಟು ಏರಿಸಿದ್ರು ಬೆಲೆ? ಅವ್ರ ಬಗ್ಗೆ ಒಂದು ದಿವಸ ಅದು ಮಾತಾಡಿದ್ರೆ ಹೌದು, ಸಿದ್ದರಾಮಯ್ಯ ಏರಿಸಿದ ಸುಳ್ಳಲ್ಲ, ಒಪ್ಪು ನಾವು ಮಾತನ್ನು. ಆದ್ರೆ ಇಲ್ಲಿವರೆಗೆ ಬೆಲೆ ಎಷ್ಟು ಏರಿಸಿದ್ರಿ? ಇಂಟರ್ನ್ಯಾಷನಲ್ ಮಾರ್ಕೆಟ್ದಾಗ ಕಚ್ಚಾ ಎಣ್ಣೆ ಬೆಲೆ ಕಡಿಮೆ ಇದ್ದಾಗ ಸಹಿತ ಬೆಲೆ ಏರಿಸಿದರು. 100 ಎಡಬಲ ಇವತ್ತಿಗೂ ಪೆಟ್ರೋಲ ಮತ್ತು ಡೀಸೆಲ್ ದರ ಇಳಿದಿಲ್ಲ. 35 ರೂಪಾಯಿ ಲೀಟ್ರ್ ಮಾಡ್ತಾನಂದವ್ರು ಈಗ ಎಲ್ಲಿದ್ದಾರೆ ಅವರು? 35 ಎಲ್ಲಿದೆ? ಊರ ಕಡೆಗೆ ಇದ್ದ ರೇಟ್ 60-70 ರೂಪಾಯಿ ಇದ್ದಾಗ ಅದಾದರೂ ಹೋಯ್ತು. ಅವರು ಬೆಲೆ ಸಂಕಟ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯನ ಆರೋಪ ಮಾಡ್ತಾರೆ. ಇವ್ರಿಗೇನು ನೈತಿಕ ಹಕ್ಕಾದ್ರೆ ಆರೋಪ ಮಾಡುವಂಥದ್ದು? ಸಿದ್ದರಾಮಯ್ಯ ಇಲ್ಲಿ ಒಪ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಲ್ಲ, ನೀವು ಟೀಕಾ ಮಾಡಿರಿ. ಯಾರು ನೀವು ನಾಳೆ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯಗಿಂತ ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸಾಧ್ಯನಾ? ಹೋಗ್ಲಿಕ್ಕೆ